ಪ್ರತಾಪಣ್ಣ ಹೇಗಿದ್ದೀರಾ? ಕಾಂಚನ ಅಕ್ಕ ಹೇಗಿದ್ದಾರೆ? ಚೆನ್ನಾಗಿದ್ದಾಳೆ. ಅವಳಿಗೇನು ಆರಾಮಾಗಿದ್ದಾಳೆ. ನೀವಿದ್ಮೇಲೆ ಅವ್ರ ರಾಣಿನೇ ಬಿಡಿ. ಅವರು ಹೊಸ ಮನೆ ಮಾಡಿದ್ದೀನಿ, ನೀವು ಅಲ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರು. ಆಮೇಲೆ ಫೋನೇ ಮಾಡಲಿಲ್ಲ. ಬೇರೆ ಮನೆ ಯಾಕೆ? ಈಗ ನಮ್ಮನೆಲ್ಲೇ ಇದ್ದಾಳೆ. ಹೌದಾ? ಒಳ್ಳೇದಾಯ್ತು. ಅಕ್ಕನ್ಗೂ ಅದೇ ಬೇಕಾಗಿತ್ತು. ಫೋನ್ ಕೊಡಿ, ಮಾತಾಡ್ತೀನಿ. ಹಾ, ಅವಳು ಹೊರಗಡೆ ಹೋಗಿದ್ದಾಳೆ. ಅದು ಮಗುಗೆ ಬಟ್ಟೆ ತರೋದಕ್ಕೆ. ಯಾವ ಮಗು? ಕಾಂಚನಗೆ ಯಾವಾಗ್ಲೂ ಮಗುದೆ ಕನ್ವರ್ಕೆ. ಹೌದಾ ಅಣ್ಣ? ಅದೊಂದಿರ್ಲಿಲ್ಲ. ಅದು ಆದ್ರೆ ಪೂರ್ತಿ ಆದ ಹಾಗೆ. ಇರ್ಲಿಲ್ಲ, ಇರ್ಬೇಕಲ್ವ ಮಗು? ಕಾಂಚನ ಮಗು ಇತ್ತು ತಾನೆ? ಹಾ ಹಾ ಇದೆ. ಎಲ್ಲಿ ಕೊಡು, ಮಾತಾಡ್ತೀನಿ. ಅದು ಪ್ಲೇ ಹೋಮ್ಗೆ ಹೋಗಿದೆ ಅಣ್ಣ. ಪ್ಲೇ ಹೋಮ? ನೀನಿರ್ಬೇಕಾದ್ರೆ ಪ್ಲೇ ಹೋಮ್ಗೆ ಯಾಕೆ ಕಳಿಸ್ತಾ ಇದೀಯ? ಅದು ಎಲ್ಲ ನಾನೇ ಹೇಳ್ಕೊಡಕ್ಕಾಗುತ್ತೆ ಅಣ್ಣ. ಅದಕ್ಕೆ ಪ್ಲೇ ಹೋಮ್ಗೆ ಹೋಗಿದೆ. ಹೌದಾ? ಎಷ್ಟು ವಯಸ್ಸು ಅದಕ್ಕೆ? ಏನ್ ಹೆಸರು? ವಯಸ್ಸು ಗೊತ್ತಿಲ್ಲ ಅಣ್ಣ. ಇದ್ದೇ ಅಲ್ಲ ಮಾತಾಡಕ್ಕೆ. ಎಲ್ರೂ ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ಇಷ್ಟೊತ್ತು ಮಗು ಇಲ್ಲ ಅಂತಿದ್ದವಳು ನೀನು ಈಗ ಪ್ಲೇ ಹೋಮ್ ಕಳಿಸ್ಬಿಟ್ಟಿದ್ಯಾ? ಎಲ್ರೂ ಸೇರಿ ಅವಳು ಠಾಳ ಕುಣಿತಾ ಇದ್ದೀರಾ? ತೋರಿಸ್ತೀನಿ ನಾನೇನು ಅಂತ. ಹಲೋ, ಜಸ್ಟ್ ಇಲ್ಲ, ಈಗಲೇ ರಿಜಿಸ್ಟರ್ ಮಾಡಿಸ್ಬೇಕಾ? ಹಾಂ, ನನ್ನ ಹೆಸರು ವಿನುತಾ ಅಂತ. ಹಾಂ, ಇದೇ ನಂಬರ್. ನನಗೆ ಆರ್ ಆರ್ ನಗರ ಸುತ್ತಮುತ್ತ ಇರೋ ಅನಾಥಾಶ್ರಮದ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಬೇಕು. ನಾನು ಮೀಟ್ ಮಾಡ್ತೀನಿ. ಕಾಲ್ ಮೆಸೇಜ್ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹಲೋ, ನಮಸ್ಕಾರ. ನನ್ನ ಹೆಸರು ವಿನುತಾ ಅಂತ. ಚೈತನ್ಯಾನಂದ ಆಶ್ರಮನ? ಹಾಂ, ನಾನು ನಿಮ್ಮ ಆಶ್ರಮದ ಪ್ರೆಸಿಡೆಂಟ್ನ ಮೀಟ್ ಮಾಡಬೇಕಾಗಿತ್ತು. ಹಾಂ, ಅಫಿಷಿಯಲ್ ವರ್ಕ್ಗೆ. ಯಾವಾಗ? 10 ಗಂಟೆಗೆ ಅಪಾಯಿಂಟ್ಮೆಂಟಾ? ಓಕೆ ಓಕೆ, ಐ ವಿಲ್ ಬಿ ದೇರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. किशन सिंह, किशन सिंह साहब, ನಾನು ನಿನ್ಗೆ ಇನ್ನೊಂದು ಕೆಲಸ ಕೊಡ್ತೀನಿ. क्या है साहब? बताइए साहब. काम कुछ भी हो ನಾನು ಮಾಡ್ತೀನಿ ಸಾಬ್. ಆದರೆ ಇದು ನನ್ನ ಪರ್ಸನಲ್ ಕೆಲಸ, ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಸಾಬ್
किसी को भी पता नहीं लगेगा साहब लेकिन साहब ನನ್ನ ಕೆಲಸಕ್ಕೆ ತೊಂದರೆ ಆಗಬಾರ್ದು ಬಡ ಸಾಬ್ಗೆ ವಿಷಯ ಗೊತ್ತಾಗ್ಬಿಟ್ರೆ ತಕ್ಲೀಫ್ ಆಗುತ್ತೆ ಸಾಬ್ ನಿನ್ನ ಕೆಲಸಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ಡ್ಯಾಡಿಗೆ ವಿಷಯ ಗೊತ್ತಾಗಲ್ಲ ಡೋಂಟ್ ವರಿ बात ऐसा ये तो बताइए साहब काम करूंगा साहब ಕಾಂಚನ ಮನೆ ಬಿಟ್ಟು ಹೊರಗಡೆ ಹೊರಟ್ಲು ಅಂದ್ರೆ ನೀನು ಅವಳನ್ನ ವಾಚ್ ಮಾಡಬೇಕು कांचना कौन साहब वो विनुता मैम साहब ಸಾವಿತ್ರಿ ಮ್ಯಾಮ್ ಸಾಬ್ ಅವ್ರನ್ನ ಹಂಗೆ ಕರಿಬೇಕು ಅಂತ ಆರ್ಡರ್ ಮಾಡಿದ್ದಾರೆ ಆಯ್ತಯ್ಯ ನೀನು ಅವಳನ್ನ ಹಾಗೆ ಕರಿ ಆದ್ರೆ ಅವಳು ಹೊರಗಡೆ ಹೊರಟ ತಕ್ಷಣ ನನಗೆ ಫೋನ್ ಮಾಡಿ ಹೇಳಬೇಕು ಅಷ್ಟೇ ಅಷ್ಟೇನಾ ಸಾಬ್ ಕರೆಂಗೆ ಸಾಬ್ ಕರೆಂಗೆ ಅಷ್ಟೇ ಅಲ್ಲ ಅವಳು ಎಲ್ಲಿ ಹೋಗ್ತಾಳೆ ಯಾರನ್ನ ಮೀಟ್ ಮಾಡ್ತಾಳೆ ಏನ್ ಮಾತಾಡ್ತಾಳೆ ಎಲ್ಲ ವಿಷಯನೂ ನನಗೆ ಬೇಕು वो कैसा पता लगेगा साहब आओ मैम साहब किसके बात करेंगे किसके साथ जाएंगे बहुत तकलीफ है साहब ಫಾಲೋ ಮಾಡಯ್ಯ ಗೊತ್ತಾಗುತ್ತೆ ಜಾಸೂಸಿ साहब बहुत तकलीफ आगते साहब ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಸಾಬ್ ಹೇಗಯ್ಯ ಸಿಕ್ಕಾಕೋತೀಯ ಸಿಕ್ಕಾಕೊಂಡ್ರೆ ಅವಳ ಹತ್ರ ಸಿಕ್ಕಾಕೋತೀಯ ಅವಳೇನಾದ್ರೂ ಕೇಳಿದ್ರೆ ನಾನೇ ಕಳಿಸಿದ್ದೆ ಅಂತೇಳಿ ಹೇಳು ओ ठीक है साहब बहुत आसान काम है साहब नम्द कंपनी सिक्योरिटी डिटेक्टिव एजेंसी साहब पक्का काम कर लेंगे साहब पक्का ಅದಕ್ಕೆ ನಿನಗೆ ಹೇಳಿದ್ದು ತಗೋ ಇದರಲ್ಲಿ 500 ಇದೆ 500 इसमें क्या होता है साहब कुछ नहीं होता ಸರಿಯಾದ ಅಸ್ಸಾಮಿ ಕಣಯ್ಯ ನೀನು ತಗೋ रहने दीजिए साहब ನಿನಗೆ ಇನ್ನೂ ಜಾಸ್ತಿ ವ್ಯವಸ್ಥೆ ಮಾಡಿಕೊಡ್ತೀನಿ ಆದರೆ ಅವಳ ಮೇಲೆ ಒಂದು ಕಣ್ಣಿಟ್ಟಿರು ಏನು साहब चिंता छोड़ दीजिए निम ಕೆಲಸ ಆಯ್ತು ಅನ್ಕೊಳ್ಳಿ साहब पक्का काम कर लेंगे साहब ಪ್ರತಾಪ್ ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ ನಾನೇನು ಮಾಡ್ತಾ ಇದ್ದೀನಿ ನಾ ಕೇಳಿದ್ದು ನೀವು ಸೆಕ್ಯೂರಿಟಿ ಹತ್ರ ಮಾತಾಡಿದ ವಿಷಯ ಕೇಳಿಸ್ಕೊಂಡ್ರಲ್ಲ ಮತ್ತಿನ್ನೇನು ಕೇಳ್ತಾ ಇದ್ದೀರಾ ನೀವೆಷ್ಟು ಕೀಳಾಗಿ ಯೋಚನೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಪ್ರತಾಪ್ ಹೆಂಡತಿ ಎಲ್ಲಿ ಹೋಗ್ತಾಳೆ ಏನ್ ಮಾಡ್ತಾಳೆ ಅಂತ ಇನ್ನೊಬ್ಬರನ್ನ ಅವಳು ಬೆನ್ನ ಹಿಂದೆ ಬಿಟ್ಟು ತಿಳ್ಕೊಬೇಕಾ ಅವಳು ನನ್ನ ಹೆಂಡತಿ ಅಲ್ಲ ಮತ್ತೆ ಈ ಕುತೂಹಲ ಯಾಕೆ ಈ ಊರಲ್ಲಿ ನನಗೆ ಯಾರೂ ಪರಿಚಯ ಇಲ್ಲ ಅಂತ ನಮ್ಮ ಮನೆಗೆ ಬಂದು ಸೇರ್ಕೊಂಡವಳು ಅವಳು ಹಾಗಿದ್ಮೇಲೆ ಹೊರಗಡೆ ಏನು ಕೆಲಸ ಇರುತ್ತೆ ಅವಳಿಗೆ ಇನ್ನು2 ದಿನದಲ್ಲಿ ಮಗುನ ತಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳಿದಾಳೆ ಹೇಗೆ ಅಂತ ತಿಳ್ಕೊಳ್ಳುತ್ತಪ್ಪ ಮತ್ತೆ ಮತ್ತೆ ನಾನು ಮೋಸ ಹೋಗದೆ ಇರೋ ಹಾಗೆ ತಗೊಳ್ಳೋ ಮುಂಜಾಗ್ರತೆ ಕ್ರಮ ಇದೆ ಒಂದು ಹೆಣ್ಣಿನ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡಬಾರ್ದು ಪ್ರತಾಪ್ ಇಲ್ಲ ಅದಕ್ಕೆ ಅವಳು ನಿಮಗೆ ಸುಳ್ಳು ಹೇಳ್ತಾ ಇದ್ದಾಳೆ ನೀವು ನಿಜ ಹೇಳಿದಿರಾ ವಿನುತಾ ಸುಳ್ಳು ಹೇಳ್ತಿಲ್ಲ ಪ್ರತಾಪ್ ಇನ್ನು2 ದಿನದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರು ಸುಳ್ಳು ಯಾವ ಮೋಸ ಅಂತ ದಯವಿಟ್ಟು ವಿನುತನ್ನ ಅನುಮಾನಿಸ್ಬೇಡಿ ಅವಳು ಒಳ್ಳೆ ಹುಡುಗಿ ಆಗಿಲ್ದೆ ಹೋಗಿದ್ದಿದ್ರೆ ಅವಳ ದೇಶ ಅವಳ ಜನ ಅಷ್ಟು ಶ್ರೀಮಂತಿಕೆ ಬಿಟ್ಟು ಇಲ್ಲಿ ಬರ್ತಿದ್ಲ ಬಂದ್ರು ಇಲ್ಲಿ ಆಗಿದ್ದ ಅವಮಾನಗಳನ್ನೆಲ್ಲ ಸುಮ್ಮನೆ ಸಹಿಸ್ಕೋತಿದ್ಲ
ಅವಳು ನಿಮ್ಮನ್ನ ನಿಜವಾಗ್ಲೂ ಪ್ರೀತಿಸ್ತಾಳೆ ಪ್ರತಾಪ್. ಅದನ್ನ ಗುರುತಿಸಿ. ಅದ್ಕೆ ಪ್ಲೀಸ್ ನೀವು ಇದರಲ್ಲಿ ಇಂಟರ್ಫಿಯರ್ ಆಗಬೇಡಿ. ಎಲ್ಗೊಟ್ಟಿದೆ ಸವಾರಿ? ಪರ್ಸನಲ್ ಕೆಲಸ ಅಂತ ಇರುತ್ತಲ್ಲ. ಓ, ಪರ್ಸನಲ್ ಕೆಲಸ. ಏನ್ ಅಂತ ಕೆಲಸ ಅಂತ ಕೇಳ್ಬೋದಾ ನಾವು? ತಿಳ್ಕೊಂಡ್ರೆ ನೀ ನನ್ನ ಜೊತೆಗೆ ಬರಲ್ವಲ್ಲ? ಬಂದ್ರೆ ಕರ್ಕೊಂಡು ಹೋಗ್ತಿರೋ ತಾವು? ಖಂಡಿತ. ಎಲ್ಲಿಗೆ ಅಂತ ಹೇಳಿದ್ರೆ ಬರ್ಬೇಕೋ ಬೇಡವೋ ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಟ್ರಾವೆಲ್ ಏಜೆಂಟ್ ಹತ್ರ. ಓ, ಟ್ರಾವೆಲ್ ಏಜೆಂಟ್. ಸುಳ್ಳನ್ನ ಇಷ್ಟು ಕನ್ಫರ್ಮ್ ಆಗಿ ಹೇಳೋದು ಒಂದು ಕಲೆ. ನಡಿ ಹೋಗೋಣ. ಯಾಕಾದ್ರೂ ಹೇಳ್ದೆ ಅಂತ ಯೋಚನೆ ಮಾಡ್ತಾ ಇದೀಯನೋ ಅಲ್ವಾ? ಟ್ರಾವೆಲ್ ಏಜೆಂಟ್ ಹತ್ರ ಯಾಕೆ ಅಂತ ಕೇಳ್ಬೋದಾ? ಓ, ಹೇಗಿದ್ರು ಇನ್ನು 2 ದಿನದಲ್ಲಿ ಮಗುನ ಕರ್ಕೊಂಬರಕ್ ಆಗಲ್ಲ, ಅದಕ್ಕೆ ಸಿಂಗಾಪುರಲ್ಲೇ ಹೋಗಿ ಸೆಟ್ಲ್ ಆಗೋಣ ಅಂತ ಪ್ಲಾನ್ ಮಾಡಿರ್ತೀವಿ. ಸಾರಿ, ಅದೇ ಮಗುನ ಇಲ್ಲಿ ಕರ್ಸ್ಕೋಬೇಕಲ್ಲ, ಅದಕ್ಕೆ ಟಿಕೆಟ್ ಬುಕ್ ಮಾಡಕ್ ಹೋಗ್ತಾ ಇದ್ದೀನಿ. ಟಿಕೆಟ್ ಬುಕ್ ಮಾಡಕ್ ಹೋಗ್ತಾ ಇದೆಯೋ ಅಥವಾ ಮಗುನೇ ಕರ್ಕೊಂಡು ಬರ್ತೀವಿ? ಪ್ರತು, ಮಗು ಅಂಗಡಿಲಿ ಸಿಗೋ ವಸ್ತು ಅಲ್ಲ, ಹೇಗಂದ್ರೆ ಹಾಗೆ ಕರ್ಕೊಂಡು ಬರಕ್ಕೆ. ಆಕ್ಚುಲಿ ಯುವರ್ ರೈಟ್. ನೀನು ನನ್ನ ಜೊತೆಗೆ ಬಾ. ಮಗು ತಂದೆ ಜೊತೆಗಿದ್ರೆ ವೀಸಾ ಸಿಗೋದು ಈಸಿ ಆಗ. ಖಂಡಿತ, ನಡಿ. ಅರೆ, ಯಾಕೆ ನಿಂತ್ಕೊಂಡೆ? ನಡಿ ಹೋಗೋಣ. ಆ್ಯಕ್ಚುಲಿ ಮಗುಗೆ ನಾನು ಸಿಂಗಲ್ ಪೇರೆಂಟ್ ಅಂತ ಡಿಕ್ಲೈನ್ ಮಾಡಿದ್ದೆ. ನೀನು ಬಂದರೆ ವೀಸಾ ಸಿಗೋದು ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತಾಗ ಹೋಗೋಣ ಅಂದೆ. ಆ್ಯಕ್ಚುಲಿ ಆಗ ಇದನ್ನು ಯೋಚನೆ ಮಾಡಿರಲಿಲ್ಲ. ಸಾರಿ, ಬರ್ತೀನಿ, ನನ್ನ ಟೈಮ್ ಆಗ್ತದೆ. ಬಾಯ್. ಕಿಶನ್ ಸಿಂಗ್, ಇನ್ನೂ ಹೊರಟಿಲ್ವಾ ನೀನು? ಆಗ್ಲೇ ಅವಳು ಹೊರಟಾಯ್ತು. ಏನ್ ಮಾಡ್ತಾ ಇದೀಯ ನೀನು? ತಗೋ ಗಾಡಿ, ಸ್ಟಾರ್ಟ್ ಮಾಡ್ಕೋ. ನೋಡು, ಅವಳನ್ನ ಇವತ್ತು ಸಾಕ್ಷಿ ಸಮೇತ ಹಿಡಿಬೇಕು, ಇಲ್ಲಾಂದ್ರೆ ನನಗೂ ಹೋಗಕ್ ಬರಲ್ವಾ? ಹೊರಡಯ್ಯ ಬೇಗ. ಏನ್ ರಾಗ ಹೇಳ್ತಾ ಇದ್ಯಾ? ಗೇಟ್ ಓಪನ್ ಮಾಡ್ತೀನಿ, ನಡಿ ಬೇಗ ಬಾ. ಕಿಶನ್ ಸಿಂಗ್, ಹೊರಡು ಬೇಗ. ಅವಳು ಆಗ್ಲೇ ಹೊರಟಾಯ್ತು, ಬೇಗ ಹೊರಡಯ್ಯ. ಕಿಶನ್ ಸಿಂಗ್ ಹೋಗೋದಕ್ಕೆ ನಾನು ಬಿಡೋದಿಲ್ಲ ಪ್ರತಾಪ್. ಅದಕ್ಕೆ ನನ್ನ ಮಾತು ಕೇಳಿ, ಇವತ್ತು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಕೀ ಕೊಡಿ. ಕೊಡಲ್ಲ. ಅದಕ್ಕೆ ಪ್ಲೀಸ್ ಕೀ ಕೊಡಿ. ಕೊಡಲ್ಲ ಪ್ರತಾಪ್. ನೋಡಿ, ಅವಳು ಎಂತವಳು ಅಂತ ನಿಮಗೆ ಗೊತ್ತಿಲ್ಲ. ಕೀ ಕೊಡಿ. ಅವಳು ಈ ಮನೆ ಸೊಸೆ ಪ್ರತಾಪ್. ಕೀ ಕೊಡಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕೀ ಕೊಡಿ. ಅದಕ್ಕೆ ಪ್ಲೀಸ್ ಕೀ ಕೊಡಿ. ಕೊಡಲ್ಲ ಪ್ರತಾಪ್. ಅದಕ್ಕೆ ನನ್ನ ಮಾತು ಕೇಳಿ. ನೀವ್ ಎಷ್ಟು ಕೇಳಿದ್ರು ಅಷ್ಟೇ ನಾನು ಕೊಡಲ್ಲ. ಅದಕ್ಕೆ ಕೀ ಕೊಡಿ. ಅದಕ್ಕೆ ನನ್ನ ಮಾತು ಕೇಳಿ. ಅದಕ್ಕೆ ಅವತ್ತು ಬರೀ ಮಾತಾಡ್ದೆ. ಇವತ್ತು ನೀವು ನನಗೆ ಕೀ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಮೇಲೆ ಕೈ ಮಾಡ್ದೆ ಅನ್ನೋ ಕೆಟ್ಟ ಹೆಸರು ಬಂದ್ರೂ ಪರವಾಗಿಲ್ಲ. ಕೀ ಕೊಡಿ.
ಕಿಶನ್ ಸಿಂಗ್? छोटा साहब ಮೇಮ್ ಸಾಬ್ನ ಫಾಲೋ ಮಾಡ್ತಾ ಇದ್ದೀನಿ. ವೆರಿ ಗುಡ್ ವೆರಿ ಗುಡ್. ಹಾಗೆ ಫಾಲೋ ಮಾಡ್ತಾ ಇರೋ ವಿಷಯನ ಅಪ್ಡೇಟ್ ಮಾಡ್ತಾ ಇರ್ಬೇಕು ನೀವು. ಹಾ ಸಾಬ್, ಅದಕ್ಕೆ ಫೋನ್ ಮಾಡಿದೆ. ಹಾ ಹೇಳು. ಒಂದು ಆಟೋ ಹಿಡ್ಕೊಂಡು ಹೋದ್ರು ಮೇಮ್ ಸಾಬ್. ठीक है सर. ಸಾಬ್ ಆಟೋ ನಿಲ್ತು ಸಾಬ್. ಅಯ್ಯೋ ಭೂಪತಿ, ನಿನ್ನನ್ನ ನಾನು ಅಲ್ಲಿ ಕಳಿಸಿರೋದು ಅವಳು ಯಾರನ್ನ ಮೀಟ್ ಮಾಡ್ತಿದ್ದಾಳೆ, ಯಾರ ಹತ್ರ ಮಾತಾಡ್ತಿದ್ದಾಳೆ ಅಂತ ವಿಷಯ ತಿಳ್ಕೊಳ್ಳೋದಕ್ಕೆ. ಅದನ್ನ ಬಿಟ್ಟು ಆಟೋ ಹತ್ತದ್ಲು, ಬಸ್ ಹತ್ತದ್ಲು, ಅದು ಇದು ಕಾಮೆಂಟ್ರಿ ಕೊಡೋದಕ್ಕೆ ನಾನು ನಿನ್ನ ಕಳಿಸಿರೋದು. ಸಾಬ್ ಮೇಮ್ ಸಾಬು चैतन्यानंद आश्रम कोई आश्रम है साहब, इसके अंदर गया है. ಚೈತನ್ಯಾನಂದ ಆಶ್ರಮ? ಅದು ಅನಾಥ ಮಕ್ಕಳ ಆಶ್ರಮ ಅಲ್ವಾ? ಸರಿ ಸರಿ, ನೀನು ಒಳಗೆ ಹೋಗಿ ಅವಳು ಯಾರ ಹತ್ರ ಏನ್ ಮಾತಾಡ್ತಾಳೆ ಅಂತ ವಿಚಾರಿಸ್ಕೊ. ಸಾಬ್ ನಾನು ಅಂದರ್ ಹೋಗಕ್ಕಾಗಲ್ಲ ಸಾಬ್. ಯಾಕೆ? ಇದರ ಸೆಕ್ಯೂರಿಟಿ है. ಬುಕ್ಕಲ್ಲಿ ಸೈನ್ ಮಾಡ್ಬಿಟ್ಟು ನಾನು ಒಳಗಡೆ ಹೋಗ್ಬೇಕು. ಎಲ್ಲ ಪ್ರಶ್ನೆ ಕೇಳ್ತಾರೆ ಸಾಬ್, ಬಹು ತಕ್ಲೀಫ್ है. ಓಕೆ, ಎಷ್ಟು ಇನ್ಫಾರ್ಮೇಶನ್ ಸಿಕ್ತಲ್ಲ ಸಾಕು ಬಿಡು. ನೀನಲ್ಲಿಂದ ಹೊರಡು, ಮುಂದಿನ ನಾನು ನೋಡ್ಕೊಂಡು. ठीक है साहब. ಕಾಂಚನ ನಿನ್ನನ್ನು ನೋಡಿದ್ಲಾ? नहीं साहब. ಓಕೆ ಓಕೆ, ನೀನಿನ್ ಹೊರಡು. ನಮಸ್ಕಾರ. ಆಡ್ತಾ ಇರ್ರಿ, ಬರ್ತೀನಿ ನಾನು. ಹೇಳಿ ಮೇಡಮ್. ನನ್ನ ಹೆಸರು ವಿನುತಾ ಅಂತ. ನಿಮ್ಮ ಆಶ್ರಮ ತುಂಬಾ ಚೆನ್ನಾಗಿದೆ, ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ಸುಮ್ಮನೆ ಇರೋ, ಸ್ವಲ್ಪ ಮಾತಾಡ್ತಿದ್ದೀನಿ. ನಿಮ್ಮಂತ ಡೋನರ್ಸ್ ಇಂದನೇ ಈ ಅನಾಥಾಶ್ರಮ ನಡೀತಾ ಇದೆ. ನಾನು ಡೊನೇಟ್ ಮಾಡ್ತೀನಿ. ಸಿಂಗಾಪುರ್ ಕರೆನ್ಸಿನ ಅಲ್ಲಿ ಬ್ಯಾಂಕಿಂದ ಎಕ್ಸ್ಚೇಂಜ್ ಮಾಡಿಸಿ 10 ಲಕ್ಷ ರೂಪಾಯಿನ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಆಯ್ತು ಮೇಡಮ್. ನಿಮ್ಮಿಂದ ಇನ್ನೊಂದು ಹೆಲ್ಪ್ ಆಗಬೇಕಾಗಿತ್ತು. ಹೇಳಿ, ಏನಾಗಬೇಕು? ನಾನೊಂದು ಮಗುನ ಅಡಾಪ್ಟ್ ಮಾಡ್ಕೋಬೇಕಾಗಿತ್ತು. ಫ್ಯಾಂಟಾಸ್ಟಿಕ್ ಐಡಿಯಾ ಮೇಡಮ್. ಈ ಅನಾಥಾಶ್ರಮದ ಒಂದು ಮಗುಗೆ ಬಾಳ್ ಕೊಡೋದು ಅಂದ್ರೆ ತುಂಬಾ ದೊಡ್ಡ ವಿಚಾರ. ನಿಮ್ಗೆ ಎಂತ ಮಗು ಬೇಕು ಮೇಡಮ್? ನನಗೆ ಹೆಣ್ಣು ಮಗು ಬೇಕು. ಹೆಣ್ಮಗುನ? ನೋಡಿ, ಇಲ್ಲಿ ಆಡ್ತೀವಲ್ಲ, ಆ ಮಕ್ಕಳಲ್ಲಿ 4 ಹೆಣ್ಮಕ್ಳು. ನನಗೆ 3 ವರ್ಷದ ಹೆಣ್ಮಗು ಬೇಕು. 3 ವರ್ಷದ 2 ತಿಂಗಳೊಂದು, 3 ವರ್ಷದ 6 ತಿಂಗಳು, 3 ವರ್ಷದ 4 ತಿಂಗಳು, ಇನ್ನೊಂದು 3 ವರ್ಷದ 11 ತಿಂಗಳು. ಶಾರದಾ, ಬಾಯ್ಲಿ ಬಾಯ್ಲಿ, ಬಾ 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 ಬಾ. ನೋಡಿ, ಇವಳೆ ಶಾರದಾ. ಬಾ ಬಂಗಾರಿಲಿ. ಸೋ ನೈಸ್. ಫೋನ್ ಪುಟ್ಟ, ನಿನ್ನ ಹೆಸರು ಶಾರದಾ. ಸಕ್ಕತ್ತಾಗಿದೆ. ಯಾವ್ದಾದ್ರೂ ಪರವಾಗಿಲ್ಲ, ಕಳಿಸಿ ಮೇಡಮ್. ಅಡಾಪ್ಟ್ ಮಾಡ್ಕೊಂಡಿದ್ದ ಮಗು ನಿಮ್ಮ ಜೊತೆಯಲ್ಲಿ ಹೊಂದ್ಕೊಳ್ಳುತ್ತಾ ಅನ್ನೋದನ್ನ ನಾವು ಪರೀಕ್ಷೆ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನೀವು ವಾರಕ್ಕೆ ಅಟ್ಲೀಸ್ಟ್ 2 ಅವರ್ಸು ಮಗು ಜೊತೆಲಿ ಕಳಿಬೇಕಾಗತ್ತೆ. ಹೀಗೆ ಎಷ್ಟು ದಿನ ಬರಬೇಕಾಗತ್ತೆ? ಒಂದು 6 ತಿಂಗಳಾಗ್ಬೋದು ಮೇಡಮ್. 6 ತಿಂಗಳಾಗುತ್ತಾ ಸರ್? ಆದರೆ ನನಗೆ ನಾಳೆನೇ ಬೇಕು ಸರ್. ಡ್ಯಾಡಿ, ಮಮ್ಮಿ, ಅದಕ್ಕೆ ಸತ್ಯ, ಎಲ್ಲರೂ ಬನ್ನಿ 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 ಬನ್ನಿ. ಎಲ್ಲಿದ್ದೀರಾ? ಏನಾಯ್ತು ಪ್ರತಾಪ್? ಯಾಕೆ ಎಲ್ರನ್ನೂ ಕರಿತಾ ಇದ್ದೀರಾ? ಕಾಫಿ ಕೊಡ್ಲಾ? ಕಾಫಿ ಬೇಡ ಅದಕ್ಕೆ, ಇವತ್ತು ಹಾಲು ಕೊಡಿ. ನಾನು ಹಾಲು ಕುಡಿದಷ್ಟು ಸಂತೋಷ ಆಗಿದೆ ನನಗೆ. ಬೇಗ ಬೇಗ ಬೇಗ. ಡ್ಯಾಡಿ, ಮಮ್ಮಿ, ಮಮ್ಮಿ ಎಲ್ಲಿದ್ದೀರಾ? ಪ್ರತಾಪ್, ಯಾಕೆ ಇಷ್ಟೊಂದು ಸಂತೋಷವಾಗಿದ್ದೀರಾ? ನಮಗೂ ಹೇಳಿ. ಎಸ್, ನಾನು ಅವತ್ತು ಹೇಳಿದ್ರೆ ನೀವು ಯಾರು ನಂಬಲಿಲ್ಲ ಅಲ್ಲ. ಇವತ್ತು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತಾ ಇದ್ದೀನಿ. ನಾನ್ ಗೆದ್ದೆ, ನಾನ್ ಗೆದ್ದೆ, ನಾನ್ ಗೆದ್ದೆ, ನಾನ್ ಗೆದ್ದೆ, ನಾನ್ ಗೆದ್ದೆ. ನೀನು ಗೆದ್ರೆ ನಮಗೂ ಸಂತೋಷನೇ. ಅದೇನು ಅಂತ ಹೇಳು.